ಹಲೋ, ಎಲ್ಲರೂ ನಮಸ್ಕಾರ. ಇವತ್ತು ಹುಬ್ಳಿ ಧಾರವಾಡದಲ್ಲಿದ್ದೆ ವೆಕೇಷನ್ ಮೇಲೆ. ಒಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರದ್ದು ಒಂದು ಹೊಸ ಲೇಔಟ್ ರೆಡಿ ಆಗ್ತಾ ಇದೆ. ನೀವೇನು ನೋಡ್ತಾ ಇದ್ದೀರ ಇದೇ ಲೇಔಟು. ಸೊ ಈ ಲೇಔಟ್ ಯಾವುದು ಎಲ್ಲ ಡೀಟೇಲ್ಸ್ನ ಹೇಳ್ಕೊಡ್ತೀನಿ. ಸತ್ತೂರು, ಹುಬ್ಳಿ ಧಾರವಾಡ ಡಿಸ್ಟಿಕಲ್ಲಿ ಸತ್ತೂರಲ್ಲಿ ಬರುತ್ತೆ. ಸೊ ಇದಕ್ಕೆ ಫೇಸ್ 4 ಅಂತಾರೋ ಫೇಸ್ 3 ಅಂತಾರೋ ಐ ಆಮ್ ನಾಟ್ ಶ್ಯೂರ್, ಬಟ್ ನನ್ನ ಪ್ರಕಾರ ಗೊತ್ತಿರೋ ಪ್ರಕಾರ ಇದು ಫೇಸ್ 4 ಅಂತ ಹೇಳ್ತಾರೆ. ಇದನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಪ್ಯಾನಿಕ್ ಆಗಿ ಆಗೋ ಅವಶ್ಯಕತೆ ಇಲ್ಲ, ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಇದು ಹೊಸ ಲೇಔಟು ರೆಡಿ ಆಗ್ತಾ ಇದೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ವರ್ಷದಿಂದ ರೆಡಿ ಆಗ್ತಾ ಇದೆ ಪ್ರತಿಯೊಂದು ಕೂಡ ಕವರ್ ಮಾಡ್ತೀನಿ. ಸೊ ನೀವೇನು ಆ ಹೈಟ್ ಪ್ಲೇಸ್ ನೋಡ್ತಾ ಇದ್ದೀರಲ್ಲ, ಅದು ಸತ್ತೂರು ಫೇಸ್ 1 ಉದಯಗಿರಿ ಅಂತ ಹೇಳ್ತಾರೆ. ಓಕೆ, ಯು ಕ್ಯಾನ್ ಸಿ ಆ ದೊಡ್ಡ ಬಿಲ್ಡಿಂಗ್ ಏನಿದೆಯಲ್ಲ, ಆ ಬಿಲ್ಡಿಂಗ್ ಬಂದುಬಿಟ್ಟು ರಾಷ್ಟ್ರೋತ್ತನ ಸ್ಕೂಲ್. ಅದು ವೆರಿ ಫೇಮಸ್ ರೈಟ್ ನಾವು ಉದಯಗಿರಿ ಅಂತ ಹೇಳ್ತೀನಿ. ಸೊ ನೀವು ಈ ಪ್ಲೇಸಿಗೆ ಬರಬೇಕು ಅಂತಂದರೆ ಫೇಸ್ 1 ದಾಟಿ ಈ ರಾಶಿ ಫಾರ್ಮ್ ಎದುರುಗಡೆ IIIT ಕಾಲೇಜ್ ಇದೆ. ಈ ವಾಟರ್ ಟ್ಯಾಂಕ್ ನೋಡ್ತಾ ಇದ್ದಿಲ್ಲ, ಇದು ಫೇಸ್ 2ದು ವಾಟರ್ ಟ್ಯಾಂಕು. ಇದ್ರ ಎದುರುಗಡೆ IIIT ಇರೋದು, ಇಂಡಿಯನ್ IIT ಸತ್ತೂರ್ ಹತ್ರ ಇಟಿಗಟ್ಟೆ ಇದ್ರೆ ಇದೇನೆ. ಇಲ್ಲಿಂದ ಫರ್ದರ್ ಇನ್ನು 1.5 ಕಿಲೋಮೀಟರ್ ಹೋದರೆ ಬೈಪಾಸ್ ಸಿಕ್ಬಿಡುತ್ತೆ. ಸೊ ಈ ಟ್ಯಾಂಕನ್ನು ದಾಟಿ ಒಳಗಡೆ ಬಂದರೆ ದಿಸ್ ಇಸ್ ಅ ಡಬಲ್ ರೋಡ್. ಓಕೆ, ತುಂಬ ದೊಡ್ಡದು. ಇದು ಫೇಸ್ 2. ಲಾರ್ಜರ್ಲಿ ವಿಡಿಯೋದ ಈ ಲೇಔಟ್ ಬಗ್ಗೆ ತುಂಬ ಮಾತಾಡಿದ್ದೀನಿ. ಆಕ್ಷನ್ಸ್ ಆಗಿದೆ, ಅಲಾಟ್ಮೆಂಟ್ ಆಗಿದೆ, ಪಾಸ್ಟ್ 1.5-2-3 ಇಯರಿಂದ ಆಗ್ತಾನೆ ಇದೆ. ತುಂಬ ಕನ್ಸ್ಟ್ರಕ್ಷನ್ ಹೌಸ್ಗಳು ತುಂಬ ರೆಡಿ ಆಗ್ತಿದೆ. ಓಕೆ, ಸೊ ಈ ಥರ ಇದೆ, ನೀವು ನೋಡ್ಕೋಬೋದು. ಸೊ ಈ ಡಬಲ್ ರೋಡ್ ಈ ಎಡ್ಜಿಗೆ ಕ್ಲೋಸ್ ಆದ ತಕ್ಷಣ ಇನ್ನೊಂದು ಹೊಸ ಲೇಔಟ್ ಆಗ್ತಾಯಿದೆ. ಇದು ಫೇಸ್ 3 ಆರ್ ಫೇಸ್ 4 ಐ ಆಮ್ ನಾಟ್ ಶ್ಯೂರ್. ನನ್ನ ಪ್ರಕಾರ ಫೇಸ್ 4 ಅನ್ಕೊತೀನಿ. ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಓಕೆ, ಸೊ ನೀವು ಇದನ್ನು ಗಮನಿಸ್ಬೋದು. ನಾನು ಪ್ರತಿ ಸಲ ಬಂದಾಗ್ಲೂ ಧಾರವಾಡದಲ್ಲಿ ಈ ಲೊಕೇಶನ್ಗೆ ಬಂದಿರ್ತೀನಿ. ಡೆವಲಪ್ಮೆಂಟು ನಾರ್ಮಲಾಗಿ ನಡೀತಾನೆ ಇದೆ. ಸೊ ಈಗ ಸ್ವಲ್ಪ ಫಾಸ್ಟಾಗಿದೆ. ಆಲ್ಮೋಸ್ಟು ಡ್ರೈನೇಜ್ ಬಂದಿದೆ, ಯು ಕ್ಯಾನ್ ಅಬ್ಸರ್ವ್. ಓಕೆ, ಸೊ ಇಂಟೀರಿಯರ್ ಸುವೇಜ್ದೆಲ್ಲ ಹಾಕಿದ್ದಾರೆ, ಅದನ್ನು ಕೂಡ ನೋಡ್ಬೋದು. ಇನ್ನೂ ರೋಡ್ ಇನ್ನೂ ಬಿದ್ದಿಲ್ಲ, ಸ್ವಲ್ಪ ಇನ್ನೂ ಕೆಲಸಗಳು ನಡೀತಾ ಇದೆ. ತುಂಬ ವರ್ಕ್ ಇನ್ ಪ್ರೋಗ್ರೆಸ್ ಕೂಡ ವಿಸಿಬಲ್ ಇದೆ. ಸೊ ಬಟ್ ನನಗನ್ಸಿದ ಮಟ್ಟಿಗೆ ಇದು 1.5 ವರ್ಷದಿಂದ ಈ ಕೆಲಸ ನಡೀತಾ ಇದೆ. ಈ ಕಡೆ ಮಾವಿನ ತೋಟದೊಳಗೂ ಕೂಡ ಇದೆ. ತುಂಬ ದೊಡ್ಡದು, ರಫ್ಲಿ ಅರೌಂಡ್, ನಾಟ್ ಎಕ್ಸಾಕ್ಟ್ಲಿ, ದೆರ್ ಇಸ್ ನೋ ಡೇಟಾಬೇಸ್ ನನ್ನ ಹತ್ರ, ಬಟ್ ನನಗೆ ಇರೋ ಇನ್ಫಾರ್ಮೇಷನಲ್ಲಿ ಕ್ಲೋಸ್ ಟು 150 ಎಕರ್ಸಲ್ಲಿ ಇರ್ಬೋದು. ಒಂದು 2-2.5 ಸಾವಿರ ಸೈಟ್ ಬರ್ಬೋದು ಅಂತ. ಸಾರಿ, ಹತ್ತತ್ರ 1.5-2 ಸಾವಿರ. ಬಟ್ ಇದರಲ್ಲಿ ಇದು 50-50 ಆಗಿದೆಯಾ, ಫುಲ್ KHB ಓನ್ ಮಾಡುತ್ತಾ, ಅದೆಲ್ಲ ನನ್ನ ಹತ್ರ ಗೊತ್ತಿಲ್ಲ. 40-60 ಇದೆಯಾ, ಐಡಿಯಾ ಇಲ್ಲ. ಬಟ್ ದೇರ್ ಇಸ್ ಒನ್ ಡೆವಲಪ್ಮೆಂಟ್ ಇದೆ. ಓಕೆ, ಸೊ ಈಗ ನಡೀತಾ ಇರೋ ಪ್ರೋಗ್ರೆಸ್ ನೋಡಿದ್ರೆ ನನಗನ್ಸಿದ ಮಟ್ಟಿಗೆ ಇನ್ನೊಂದು 6 ತಿಂಗಳಲ್ಲಿ ಅಥವಾ ಎಂಡ್ ಆಫ್ 2026 ಏನಾದರೂ ಅರ್ಜಿಗೆ ಕರಿಬೋದು. ಇನ್ ಕೇಸ್ ರೆಡಿ ಆದರೆ, ಇಲ್ಲ 2027 ಅರ್ಲಿಗೆ ಕರೆದ್ರೂ ಕರಿಬೋದು. ಸೊ ನಾರ್ಮಲಿ ಈಗ KHB ಏನು ಮಾಡುತ್ತೆ ಅಂತಂದರೆ ಪೂರ್ತಿ ಡೆವಲಪ್ಮೆಂಟ್ ಆದಮೇಲೆ ಕರೀತಾರೆ. ಸೊ ಈ ಮಾವಿನ ತೋಟನ ನೋಡ್ಬೋದು. ಸೊ ನಾವು ವಾಕ್ ಮಾಡ್ತಾ ಇರೋದು 60 ಫೀಟ್ ರೋಡು. ಫೇಸ್ 2 ಡಬಲ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಇದು ಹಿಂಗೆ ಹೋಗಿ ಫೇಸ್ 1ಗೂ ಕನೆಕ್ಟ್ ಮಾಡೋ ಐಡಿಯಾ ಏನೋ ಇದೆ ಅಂತೆ ಆ್ಯಸ್ ಪರ್ ದ ಮ್ಯಾಪು. ಓಕೆ, ಸೊ 40 ಫೀಟು 60 ಫೀಟು ಯು ಕ್ಯಾನ್ ಸಿ ಡ್ರೈನೇಜ್ ಎಲ್ಲ ಕೂಡ ಕೆಲಸಗಳು ನಡೀತಾ ಇದೆ. ವಿಶಾಲವಾಗಿದೆ. ಮೋರ್ ದೆನ್ 150 ಎಕರ್ಸ್ ಅಂತೂ ಫಾರ್ ಶ್ಯೂರ್ ಇದೆ, ವಿಸಿಬಲ್ಲೇ ಇದೆ. ನನಗನ್ಸಿದ್ರೆ 1,000-2,000 ಸಾವಿರ ಸೈಟ್ ಬರ್ಬೋದು. ಡಿಪೆಂಡ್ಸ್ ಯಾವ ರೀತಿ ಇದನ್ನು ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೆ, ಯಾರ ಜೊತೆ ಹಾಕ್ಕೊಂಡಿದ್ದಾರೆ, ಅದ್ರ ಮೇಲೆ ಹೋಗುತ್ತೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಎಷ್ಟೇ ಬಂದ್ರೂ, ಏನೇ ಡೆವಲಪ್ಮೆಂಟ್ ಫಾಸ್ಟಾಗಾದ್ರೂ ಈ ವರ್ಷ ಕೊನೆಯಲ್ಲಿ ಅಥವಾ 2027 ಅರ್ಲಿಯಲ್ಲಿ ಬರ್ಬೋದು. ಸೊ ಬಂದರೆ ಅರ್ಜಿ ಕರೆದಾಗ ಹೇಗೆ ಕರೀತಾರೆ, ಹೇಗೆ ಅರ್ಜಿ ಹಾಕಬೇಕು, ಹೇಗೆ ಮಾಡ್ಕೋಬೇಕು, ಅದೆಲ್ಲ ಬಂದಾಗ ಹೇಳ್ತೀನಿ. ಬಟ್ ಆ್ಯಸ್ ಆಫ್ ನಾವು ಅದು ಯಾವಾಗ ಬರುತ್ತೆ, ಏನು ಬರುತ್ತೆ ಅಂತ ನೋಡೋಂಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ಅರ್ಜಿ ಕರೆದಾಗ ಅಥವಾ ನೆಕ್ಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಪ್ರೋಗ್ರೆಸ್ ವಿಡಿಯೋ ಕೂಡ ಹಾಕಿರ್ತೀನಿ. ಓಕೆ, ಅದನ್ನು ನೀವು ಗಮನಿಸ್ಬೋದು. ಸೊ ಆ್ಯಸ್ ಆಫ್ ನಾವು ಯಾವುದೇ ರೀತಿ ಅರ್ಜಿಗೆ ಕರೆದಿಲ್ಲ, ನೋ ಇನ್ಫಾರ್ಮೇಷನು ಇಲ್ಲ. ಹಾಗೆ ನೆಕ್ಸ್ಟ್ ಟೈಮ್ ಬಂದಾಗ ಡೆವಲಪ್ಮೆಂಟ್ ಏನಾಗಿದೆ ವಿಡಿಯೋ ಹಾಕ್ತಾ ಇರ್ತೀನಿ. ಸೊ ನೀವೇನಾದರೂ ಹುಬ್ಳಿ ಧಾರವಾಡದಲ್ಲಿ ಒಂದು ಹೊಸ ಲೇಔಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ದಿಸ್ ವುಡ್ ಬಿ ಒನ್ ಆಫ್ ದ ಆಪ್ಷನ್ನು ಫ್ಯೂಚರಲ್ಲಿ. ಹಾಗಂತೇಳಿ ಹಾಕ್ದವ್ರಿಗೆಲ್ಲ ಸಿಗೋಲ್ಲ. ತುಂಬ ಹುಬ್ಳಿ ಧಾರವಾಡದಲ್ಲಿ ಹೌಸಿಂಗ್ ಬೋರ್ಡ್ ಸೈಟ್ಗಳಿಗೆ ತುಂಬ ಡಿಮ್ಯಾಂಡ್ ಬಂದಿದೆ ಈ ನಡ. ಮೊದಲೆಲ್ಲ ಅವೇರ್ನೆಸ್ ಇರ್ತಾ ಇರಲಿಲ್ಲ KHB ಸೈಡ್ದು. ಸೊ ಬಟ್ ಈಗೆಲ್ಲ ತುಂಬ ಅವೇರ್ನೆಸ್ ಇದೆ, ಕೆಲಸಗಳು ತುಂಬ ನಡೀತಾ ಇದೆ. ಸೊ ನೀವು ಇದನ್ನು ಈಸಿಯಾಗಿ ಗಮನಿಸ್ಬೋದು. ಸೊ ಆ ಥರ ಬಂದಾಗ ಸರ್ಟನ್ಲಿ ನಮ್ಮ ಚಾನಲಲ್ಲಿ ಬರುತ್ತೆ. ಸೊ ಹಾಗೆ ನೀವು ಹುಬ್ಳಿ ಧಾರವಾಡದಲ್ಲಿ ಹುಬ್ಳಿ ಅಕ್ರಾಸ್ ಕರ್ನಾಟಕ ಗೌರ್ಮೆಂಟ್ ಅಥಾರಿಟಿ ಆಗಿರಲಿ, KHB ಆಗಲಿ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗಿರಲಿ, ಎನಿ ಆಕ್ಷನ್ ಅಲಾಟ್ಮೆಂಟ್ ನ್ಯೂಸ್ಗಳು ಏನಾದರೂ ಬೇಕಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಇದೇ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ಗ್ರೂಪು ಇದೆ, ನಮ್ಮದು ಕಮ್ಯುನಿಟಿ ಗ್ರೂಪ್ ಇದೆ, ಅಲ್ಲಿ ಜಾಯ್ನ್ ಆಗಿ. ಸೊ ನಾವು ಇವತ್ತಲ್ಲ ನಾಳೆ
ಏನೇ ಇನ್ಫಾರ್ಮೇಷನ್ ಬಂದ್ರೂ ಕೂಡ ನಾವು ಹಾಕ್ತೀವಿ. ಅದರಿಂದ ಮೋಸ ಆಗೋ ಅದು ಮಿಸ್ ಔಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಬಟ್ ಈ ಥರ ನಡೀತಾ ಇದೆ. ಯಾರಾದರೂ ನಿಮ್ಮದು ಹುಬ್ಳಿ ಧಾರವಾಡ ಫ್ರೆಂಡ್ಸ್ ಇದ್ದರೆ ಅವರಿಗೆ ಶೇರ್ ಮಾಡಿ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ. ಫುಲ್ಲು ರೆಡ್ ಸಾಯಿಲ್ ಇದು. ಒಂದು 4-5 JCB ಎಲ್ಲ ಕೆಲಸ ಮಾಡ್ತಾಯಿದೆ. ಲುಕ್ಸ್ ಟು ಬಿ ಗ್ರೇಟ್. ಐ ಆಮ್ ಹ್ಯಾಪಿ ದಟ್ ನವಡೇಸ್ KHP ಇಸ್ ತುಂಬ ಅಗ್ರೆಸಿವ್ ಆಗಿದ್ದಾರೆ ಡೆವಲಪ್ಮೆಂಟಲ್ಲಿ, ವಿಚ್ ಈಸ್ ಆ್ಯಕ್ಚುಲಿ ಟಿಪಿಕಲಿ ಗ್ರೇಟ್ ನ್ಯೂಸ್ ನಮ್ಮಂಥವ್ರಿಗೆ, ಗೌರ್ಮೆಂಟ್ ಸೈಟ್ ಹುಡುಕ್ತಾ ಇರೋರಿಗೆ. ಸೊ ಎಷ್ಟು ಸೈಟ್ ಬರುತ್ತೆ ಪ್ರೈಸ್ ಎಲ್ಲ ಗೆಸ್ ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಈಗ ಕಾಂಪಿಟೇಷನ್ ತುಂಬ ಆಗಿಬಿಟ್ಟಿದೆ. ಬಟ್ ಸಮಥಿಂಗ್ ಒಂದು ಲೇಔಟ್ ಆಗ್ತಾ ಇರೋದು ಹುಬ್ಳಿ ಧಾರವಾಡದಲ್ಲಿ. ಇವನ್ ಐ ಆಮ್ ಮೋರ್ ಹ್ಯಾಪಿ. ಲೋಕಲ್ ಹುಡುಗ ಆಗಿರೋದ್ರಿಂದ ಸೊ ಎಲ್ಲರಿಗಿಂತ ನಾನೇ ಸ್ವಲ್ಪ ಜಾಸ್ತಿ ಖುಷಿಯಾಗಿರ್ತೀನಿ. ಸೊ ಹಾಗಾಗಿ ಕಾಲ್ಗಿಲ್ ಮಾಡೋಕ್ಕೆ ಹೋಗಬೇಡಿ. ಇದು ಬಂದಾಗ ನಮ್ಮ ಚಾನಲಲ್ಲೂ ಬರುತ್ತೆ, ನಮ್ಮ ವಾಟ್ಸಪ್ ಗ್ರೂಪಲ್ಲೂ ಕೂಡ ಹಾಕ್ತೀನಿ. ಮತ್ತು ನೀವು ಫೋನ್ ಮಾಡಿ, ಸರ್ ಎಲ್ಲಿದೆ ಇದು ಲೊಕೇಶನ್, ಸರ್ ಈ ಲೊಕೇಶನ್ಗೆ ಓಕೆ ನೀವೇನಾದರೂ ಹುಬ್ಳಿ ಧಾರವಾಡದಲ್ಲಿದ್ದು ಸುಮ್ಮನೆ ಇದನ್ನು ನೋಡಬೇಕು ನೀವು ಅಂತಂದರೆ ಈ ಎಕ್ಸಾಕ್ಟ್ಲಿ ನಾನೇನು ವಾಕ್ ಮಾಡ್ತಾ ಇದ್ದೀನಲ್ಲ ಇದ್ರದ್ದು ಲೊಕೇಶನ್ ಹಾಕಿರ್ತೀನಿ. ಸೊ ನೀವು ಬೇಕಾದರೆ ಯಾವಾಗಾದ್ರು ಫ್ರೀ ಇದ್ದಾಗ ವಿಸಿಟ್ ಮಾಡ್ಕೊಳ್ಳಿ. ತುಂಬ ಹೋಪ್ಸ್ ಇಟ್ಕೊಬೇಡಿ. ಯಾಕಂದರೆ ಅರ್ಜಿ ಕರೆದಾಗ ಧಾರವಾಡದ ಹಿಸ್ಟ್ರಿ ನಾನು ನೋಡಿದ್ರೆ ಒಂದು 2-3 ಸಲ ಅರ್ಜಿ ಕರೆದಿದ್ರು. ಸೊ ಅದರದ್ದೆಲ್ಲ ಹಿಸ್ಟ್ರಿ ನೋಡಿದ್ರೆ ಇಲ್ಲಿ ನಂಬರ್ ಆಫ್ ಅಪ್ಲಿಕೇಶನ್ ತುಂಬ ಜಾಸ್ತಿ ಬೀಳುತ್ತೆ ಫಾರ್ ಶ್ಯೂರ್. ಓಕೆ, ಈ ಒಂದು ಪ್ರೈಸ್ 1000 ಆಗಿರಲಿ, 2000 ಆಗಿರಲಿ, 1500 ಆಗಿರಲಿ, ಏನೇ ಇದ್ರೂ KHPಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಅರ್ಜಿ ಬೀಳೋದಂತೂ ಫಾರ್ ಶ್ಯೂರ್. ಸೊ ನೀವೇನಾದರೂ ವಿಸಿಟ್ ಮಾಡ್ಕೋಬೇಕು, ಸುಮ್ಮನೆ ಜಸ್ಟ್ ಕ್ಯೂರಿಯಸ್ ಟು ನೋ ಏನಾಗ್ತಾಯಿದೆ, ಏನಾಗ್ತಾ ಇಲ್ಲ, ಯಾವ ಥರ ನಡೀತಾ ಇದೆ, ಸೊ ಲೊಕೇಶನ್ ಹೆಂಗಿದೆ. ಸೊ ಇಲ್ಲಿಂದ ಇದು ಬೆಸ್ಟ್ ಪಾರ್ಟ್ ಏನಂದರೆ ರೆಡ್ ಸಾಯಿಲು ಪಕ್ಕದಲ್ಲೇ KHP ಫೇಸ್ 1 ತುಂಬ ಬೆಳೆದಿದೆ, ಫೇಸ್ 1 ತುಂಬ ಬೆಳೀತಾ ಇದೆ. ಸೊ ಫೇಸ್ 3 ಆರ್ ಫೇಸ್ 4 ವಾಟ್ ಎವರ್ ಇಟ್ ಈಸ್ ನೇಮ್ಡ್ ಆಫ್ಟರ್ ತುಂಬ ಅನುಕೂಲ ಆಗುತ್ತೆ ಅಂತ ಅನ್ಕೊತೀನಿ. ಸ್ವಲ್ಪ ಡೌನ್ ಇದೆ, ತುಂಬ ಡೌನ್ ಇದೆ. ಸೊ ಯು ಕ್ಯಾನ್ ಸಿ ಇಲ್ಲಿ ಕೂಡ ಆಲ್ಮೋಸ್ಟ್ ನಾನೊಂದು 500 ಮೀಟ್ರ್ ವಾಕ್ ಮಾಡ್ಕೊಂಡು ಬಂದಿದ್ದೀನಿ. ಮೋರ್ ದೆನ್ 500 ಅಲ್ಲ, ಒಂದು 300 ಮೀಟ್ರ್ ವಾಕ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅಲ್ಲಿಂದ ವಾಕ್ ಮಾಡ್ಕೊಂಬಂದರೆ ಈ ಥರ ಡೆವಲಪ್ಮೆಂಟ್ ಇದೆ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ. ಯು ಕ್ಯಾನ್ ಸಿ ಎಸ್, ಎಲ್ಲ ರೋಡ್ಗಳು ರೆಡಿ ಆಗ್ತಾ ಇದೆ. ಸೊ ಇದ್ರದ್ದು ಲೊಕೇಶನ್ನು ಕೂಡ ನಾನು ಪಿನ್ ಮಾಡಿ ಇಟ್ಟಿರ್ತೀನಿ, ಯಾವುದು ನಮ್ಮ ಡಿಸ್ಕ್ರಿಪ್ಷನಲ್ಲಿ. ನೀವೇನಾದರೂ ವಿಸಿಟಿಂಗ್ ಮಾಡೋಂಗಿದ್ರೆ ವಿಸಿಟಿಂಗ್ ಮಾಡ್ಕೊಳ್ಳಿ. ಬಟ್ ವಿಸಿಟಿಂಗ್ ಮಾಡಿದ್ರು ಇದೇ ಥರ ನಿಮಗೆ ಡೀಟೇಲ್ಸ್ ಕಾಣುತ್ತೆ. ಅದು ಬಿಟ್ಟರೆ ಏನು ಆ ಥರ ಎಕ್ಸ್ಟ್ರಾ ಏನಿಲ್ಲ. ಸೊ ಎಸ್, ಹೊಸ ಲೇಔಟ್ ರೆಡಿ ಆಗ್ತಾ ಇದೆ. ಯಾವಾಗ ಬರುತ್ತೆ, ಏನು ಬರುತ್ತೆ ಅಂತೇಳಿ ತಲೆ ಕೆಡಿಸ್ಕೊಬೇಡಿ. ಬಂದಾಗ ನಾವು ನಮ್ಮ ಚಾನಲಲ್ಲಿ ಹಾಕ್ತೀನಿ. ಸೊ ಅದನ್ನು ನೋಡಿಕೊಂಡು ಅದ್ರದ್ದು ಏನು ಅರ್ಜಿ ಹೆಂಗೆ ಅವು ಎಲ್ಲ ಗೊತ್ತಾಗುತ್ತೆ. ಸೊ ಈಗ ನಾನು ಹೇಳೋದ್ರಿಂದ ಇಟ್ಸ್ ಟೂ ಅರ್ಲಿ, ನಾಟ್ ಅ ಗುಡ್ ಐಡಿಯಾ. ಬಟ್ ಸಮಥಿಂಗ್ ಡೆವಲಪ್ಮೆಂಟ್ ಆಗ್ತಾ ಇರೋದು ಖುಷಿಯ ವಿಚಾರ ಎಲ್ಲರಿಗೂ ಹುಬ್ಳಿ ಧಾರವಾಡದಲ್ಲಿ. ಇಲ್ಲ ಹುಬ್ಳಿ ಧಾರವಾಡದಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಒಂದು ಖುಷಿ ವಿಚಾರ, ಅದನ್ನು ಕೂಡ ನಾವು ನೋಡ್ಬೋದು. ಸೊ ಇದು ಐ ಥಿಂಕ್ ಡಬಲ್ ರೋಡು. ಇದು ಹೀಗೆ ಹೋಗಿ ಮೋಸ್ಟ್ಲಿ ಸತ್ತೂರು ಫೇಸ್ 1 ಅಥವಾ ಐ ಡೋಂಟ್ ನೋ, ಅಕಾರ್ಡಿಂಗ್ ಟು ಮುನ್ಸಿಪಲ್ ಸಿಟಿ ಪ್ಲ್ಯಾನ್ ಪ್ರಕಾರ ಎಲ್ಲಾದರೂ ಟಚ್ ಆಗೇ ಆಗುತ್ತೆ. ಸೊ ಈ ಥರ ಇದೆ. ಸೊ ಆನ್ ದ್ಯಾಟ್ ನೋಟ್, ಎನಿ ಕ್ವೈರಿ ಇದ್ದರೆ ಡಿಸ್ಕ್ರಿಪ್ಷನಲ್ಲೇ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿ. ಏನಾದರೂ ಪಾಯಿಂಟ್ ಮಿಸ್ ಮಾಡಿದರೆ ಅಲ್ಲೇ ಅಡ್ರೆಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.